ಬೆಂಗಳೂರಿನಲ್ಲಿ ಆಹಾರ ಇಲಾಖೆ ಸ್ಪೆಷಲ್ ಆಪರೇಷನ್ ಮಾಡ್ತಿದೆ. ಇದೀಗ ಜಿಬಿಎ ಕೂಡ ಅಖಾಡಕ್ಕಿಳಿದಿದೆ. ಮಾಲ್ಗಳ ಮೇಲೂ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಿಯಮ ಉಲ್ಲಂಘಿಸಿದ್ದ 10 ಮಳಿಗೆಗಳಿಗೆ 85,000 ದಂಡ ವಿಧಿಸಿದ್ದಾರೆ. ಮಾಲ್ಗಳ ಮೇಲೆ ಜಿಬಿಎ ಅಧಿಕಾರಿಗಳ ರೇಡ್. ನೆಕ್ಸಸ್ ಮಾಲ್ನ ಮಳಿಗೆಗಳಿಗೆ 85,000 ದಂಡ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳ ಜತೆಗೆ ಜಿಬಿಎ ಕೂಡ ಅಖಾಡಕ್ಕಿಳಿದಿದೆ. ಮಾಲ್ಗಳ ಮೇಲೆ ಜಿಬಿಎ ದಕ್ಷಿಣ ನಗರ ಪಾಲಿಕೆ ಅಧಿಕಾರಿಗಳು ದಾಳಿ ನಡೆಸಿದ್ದು, ಕಸ ನಿರ್ವಹಣೆ ಮಾಡದ ಶಾಪ್ಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಕೋರಮಂಗಲದ ನೆಕ್ಸಸ್ ಮಾಲ್ನ ಪ್ರತಿಷ್ಠಿತ ಮಳಿಗೆಗಳಲ್ಲಿ ಕಸ ವಿಂಗಡಿಸಿರಲಿಲ್ಲ. ನಿಷೇಧಿತ ಏಕಬಳಕೆಯ ಪ್ಲಾಸ್ಟಿಕ್ ಬಳಸ್ತಿದ್ರು. ಹೀಗಾಗಿ ನಿಯಮ ಉಲ್ಲಂಘಿಸಿದ್ದ 10 ಮಳಿಗೆಗಳಿಗೆ 85,000 ದಂಡ ವಿಧಿಸಿದ್ದಾರೆ. ಚಸ್ಕಾ ಬನ್ ಮಳಿಗೆಗೆ 25,000 ರೂಪಾಯಿ ದಂಡ ವಿಧಿಸಿದ್ದು, ಮೆಕ್ಡೊನಾಲ್ಡ್ಸ್, ಬರ್ಗರ್ ಕಿಂಗ್ ಮತ್ತು ಫಿಶ್ ಅಂಡ್ ಚಿಪ್ಸ್ಗೆ ತಲಾ 10,000 ರೂಪಾಯಿ ಫೈನ್ ಹಾಕಿದ್ದಾರೆ. ಕೆಎಫ್ಸಿ, ಶಿವಸಾಗರ್ಗೂ ಬಿಸಿ ಮುಟ್ಟಿಸಿದ್ದಾರೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಮೇಲಿನ ಕಾರ್ಯಾಚರಣೆ ಬೆನ್ನಲ್ಲೇ ಕರ್ನಾಟಕ ಹಾಗೂ ಬೆಂಗಳೂರು ಹೋಟೆಲ್ನ ಪದಾಧಿಕಾರಿಗಳ ಜತೆ ಸಚಿವ ಯುಟಿ ಖಾದರ್ ಇವತ್ತು ಸಭೆ ನಡೆಸಿದ್ರು. ಆರೋಗ್ಯ ಸೌಧದಲ್ಲಿ ನಡೆದ ಸಭೆಯಲ್ಲಿ ಹೋಟೆಲ್ ಅವರು ತಮ್ಮ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದ್ರು. ಈ ವೇಳೆ ಹೋಟೆಲ್ ಸಿಬ್ಬಂದಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ 3 ದಿನಗಳ ತರಬೇತಿ ನೀಡಲಾಗುವುದು ಎಂದು ಸಚಿವರು ಹೇಳಿದ್ರು. ನಾವು ಕೂಡ 3 days 3 ದಿವಸದ ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗ್ ಅನ್ನು ಎಲ್ಲ ಅಸೋಸಿಯೇಷನ್ ಮುಖಾಂತರ ಪ್ರಮುಖವಾದ ಹೋಟೆಲ್ನವರಿಗೆ ಕೊಡ್ತೇವೆ. ಮತ್ತು ಸುಮಾರು 1,000 ತಳಮಟ್ಟದ ಸ್ಟ್ರೀಟ್ ವೆಂಡರ್ಸ್ ಯಾರಿದ್ದಾರೆ ಅವರಿಗೆ ಕೂಡ ಒಂದು ಟ್ರೈನಿಂಗ್ ಅನ್ನು ಮುಂದಿನ ನಾವು ಕೊಡ್ತೇವೆ. ಒಟ್ಟಾರೆಯಾಗಿ ನಾವು ಜೊತೆ ಸೇರಿಕೊಂಡು ಆರೋಗ್ಯಪೂರ್ವಕವಾದ ಆಹಾರ ಪದಾರ್ಥನ ಕೊಡುವಂಥದ್ದು. ಅಂತೂ ಒಂದರ ಮೇಲೊಂದು ಇಲಾಖೆಗಳು ದಾಳಿ ಮಾಡ್ತಿದೆ. ರೂಲ್ಸ್ ಬ್ರೇಕ್ ಮಾಡೋರಿಗೆ, ಜನರ ಆರೋಗ್ಯದ ಜತೆ ಚೆಲ್ಲಾಟ ಆಡೋರಿಗೆ ಶಾಕ್ ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ ಜತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.